ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ತಾವು ಅಮೆಜಾನ್ ಎನ್ನುವಂತಹ ಒಂದು ಕಂಪನಿ ಕೇಳೇ ಇರ್ತೀರಾ. ಹೌದು, ಈ ಒಂದು ಕಂಪನಿಯಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ವೇಕೆನ್ಸಿ ಆಗಿದ್ದು, ತಾವು ಫ್ರೆಶರ್ ಆಗಿದ್ರು ಸಹ ತಾವು ಈ ಒಂದು ವೇಕೆನ್ಸೀಸ್ ಗಳಿಗೆ ತಾವು ಅಪ್ಲಿಕೇಶನ್ ಹಾಕಬಹುದು. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ ಸಹ ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಅಷ್ಟೇ ಅಲ್ಲ, ಈ ಒಂದು ವೇಕೆನ್ಸಿಯ ಒಂದು ವಿಶೇಷತೆ ಏನಂದ್ರೆ, ತಾವೇನಾದ್ರೂ ಈ ಒಂದು ಜಾಬ್ ಅಲ್ಲಿ ಸೆಲೆಕ್ಟ್ ಆದ ನಂತರ ತಮಗೆ ಒಂದು ವರ್ಕ್ ಅನ್ನ ಮಾಡಕ್ಕೆ ಒಂದು ಫ್ರೀ ಆಗಿರುವಂತಹ ಒಂದು ಲ್ಯಾಪ್ಟಾಪ್ ಅನ್ನ ಕೊಡ್ತಾರೆ. ಅಲ್ಲ, ಫ್ರೀ ಆಗಿರುವಂತಹ ಒಂದು ಇಂಟರ್ನೆಟ್ ಕನೆಕ್ಷನ್ ಸಹ ಇಲ್ಲಿ ಒಂದು ಮಾಡಿಕೊಡ್ತಾರೆ. ಈ ಒಂದು ಜಾಬ್ ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಅಪ್ಲೈ ಅನ್ನ ಮಾಡೋದು ಎಂಬುದರ ಬಗ್ಗೆನೂ ಕೂಡ ನಾನು ತೋರಿಸ್ಕೊಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ, ಹಾಗೆಯೇ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಈ ಒಂದು ಸ್ಕ್ರೀನ್ ಮುಖಾಂತರ ನಾನು ಇದರ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡುವ ಮೂಲಕ ಅಪ್ಲಿಕೇಶನ್ ಹಾಕುವಂತಹ ಒಂದು ಮೆಥಡ್ ಕೂಡ ಇದೇ ಒಂದು ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ತೀನಿ. ಓಕೆನಾ? ಮೊದಲನೇದಾಗಿ ಇದರ ಒಂದು ಅಮೆಜಾನ್ ನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ 2026 ಬಗ್ಗೆ ಮಾತಾಡಕ್ ಹೋದ್ರೆ, ಮೊದಲು ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಸ್ಟಾರ್ಟಿಂಗ್ ಡೇಟ್ 23 ಫೆಬ್ರವರಿ 2026 ಅಂದ್ರೆ ಆಲ್ರೆಡಿ ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ ಆಗೋಗಿದೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 10 ಮಾರ್ಚ್ 2026 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಟೋಟಲ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಂತಿಷ್ಟು ಅಂತ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿಲ್ಲ. ಬಟ್ ಕರ್ನಾಟಕದ ಎಲ್ಲಾ ಒಂದು ಕ್ಯಾಂಡಿಡೇಟ್ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲಿಕೇಶನ್ ಹಾಕಬಹುದು. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ. ಕೇವಲ ಒಂದು ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಆ ಒಂದು ಇಂಟರ್ವ್ಯೂ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಕೂಡ ಅದರ ಬಗ್ಗೆ ನಾನು ಮಾಹಿತಿಯನ್ನ ನಾನು ಶೇರ್ ಅನ್ನ ಮಾಡ್ತೀನಿ. ನಂತರ ಇದರ ಒಂದು ಅರ್ಹತೆ ಅಥವಾ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ತಾವೇನಾದ್ರೂ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc, BCom, BA, BBA, MBA ಯಾವುದಾದ್ರೂ ಒಂದು ಒಟ್ಟಾರೆ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಒಂದು ಡಿಗ್ರಿ ಕೇವಲ ಒಂದು 50% ನಿಮ್ಮ ಒಂದು ರಿಸಲ್ಟ್ಸ್ ಇದ್ರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು ಅಂತ ಹೇಳಿದರೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಎನ್ನುವಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಮೆಜಾನ್ ನಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ನ ಒಂದು ವರ್ಕ್ ಏನಿರುತ್ತೆ ಅಂದ್ರೆ, ನೋಡಿ, ಅಮೆಜಾನ್ ಅನ್ನೋದು ಬಹಳ ದೊಡ್ಡದಾಗಿರುವಂತಹ ಒಂದು ಶಾಪಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಓಕೆನಾ? ಬಹಳಷ್ಟು ಒಂದು ಕಸ್ಟಮರ್ಸ್ ಗಳು ಏನೋ ಒಂದು ಆರ್ಡರ್ ಅನ್ನ ಮಾಡ್ತಾ ಇರ್ತಾರೆ, ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್ ಏನೋ ಒಂದು ಬೈ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಅವರು ಆರ್ಡರ್ ಮಾಡಿದ ನಂತರ ಅವರ ಒಂದು ಮುಂದಿನ ಒಂದು ಪ್ರೋಸೆಸ್ ಏನಿರುತ್ತೆ ಅದನ್ನ ತಾವು ಸ್ಪೆಷಲಿಸ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಇವರು ಯಾವ ಒಂದು ಪ್ರಾಡಕ್ಟ್ ಅನ್ನ ಆರ್ಡರ್ ಅನ್ನ ಮಾಡಿದ್ದಾರೆ, ಅದರ ಒಂದು ಪೇಮೆಂಟ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ತಾವೇನೋ ಒಂದು ಸ್ಪೆಷಲಿಸ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಆ ಒಂದು ಪ್ರಾಡಕ್ಟ್ ಸರಿಯಾದಂತಹ ಒಂದು ಟೈಮ್ಗೆ ರೀಚ್ ಆಗಿದೆಯಾ, ಇಲ್ಲಾಂದ್ರೆ ಎಲ್ಲಿಗೆ ಆ ಒಂದು ಪ್ರಾಡಕ್ಟ್ ಹೋಗಿದೆ ಎಂಬುದು ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಕೆಲಸ ತಮ್ಮದು ಆಗಿರುತ್ತೆ. ಓಕೆನಾ? ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಅಂತ ಹೇಳಿದರೆ ಕೇವಲ ಒಂದು ಇಂಟರ್ವ್ಯೂ ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಅಷ್ಟೇ ಅಲ್ಲ, ನಮ್ಮ ಒಂದು ಕರ್ನಾಟಕದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದಾರೆ. ಇದು ಸ್ನೇಹಿತರೆ ಕಂಪ್ಲೀಟ್ ಆಗಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ತಾವು ಎಲ್ಲಿಯೂ ಆಫೀಸ್ಗೆ ತಾವು ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ಮನೆಯಲ್ಲೇ ತಾವು ಕೂತು ಕೆಲಸ ಮಾಡುವಂತಹ ಒಂದು ಜಾಬ್ ಆಗಿರುತ್ತೆ. ಅದರಲ್ಲೂ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಅಷ್ಟೆಲ್ಲ, ತಾವು ಏನಾದರೂ ಒಂದು ವರ್ಕ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಫ್ರೀ ಆಗಿರುವಂತಹ ಒಂದು ಲ್ಯಾಪ್ಟಾಪ್ ಅನ್ನ ತಮಗೆ ಇಲ್ಲಿ ಒಂದು ಕೊಡ್ತಾರೆ. ನಂತರ ಫ್ರೀ ಆಗಿರುವಂತಹ ಒಂದು ಇಂಟರ್ನೆಟ್ ಸಹ ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಇಲ್ಲಿ ಒಂದು ಮಾಡ್ತಾರೆ. ನಂತರ ಅಷ್ಟೇ ಅಲ್ಲ, ಕೇವಲ ಒಂದು ವಾರದಲ್ಲಿ 5 ದಿನ ಮಾತ್ರ ಇಲ್ಲಿ ಒಂದು ಕೆಲಸವನ್ನ ಮಾಡಬೇಕಿರುತ್ತೆ. ಶನಿವಾರ, ಭಾನುವಾರ ಏನು ಒಂದು ಆಸ್ ಎ ಹಾಲಿಡೇ ಲೀವ್ ಅಂತ ಅನೌನ್ಸ್ಮೆಂಟ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ಕೇವಲ 5 ದಿನ ಮಾತ್ರ ತಾವು ಇಲ್ಲಿ ಒಂದು ವರ್ಕ್ ಅನ್ನ ಮಾಡಬೇಕಾಗಿರುತ್ತೆ. ಫ್ರೆಶರ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಸ್ಯಾಲರಿಯನ್ನ ತಾವು ಗಮನಿಸಬಹುದು. ಇಷ್ಟೊಂದು ಸ್ಯಾಲರಿ ತಾವು ಪಡ್ಕೋಬಹುದು. ನಂತರ ತಮ್ಮ ಒಂದು ಇಂಟರ್ವ್ಯೂ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಈ ಒಂದು ಸ್ಯಾಲರಿನಲ್ಲೂ ಕೂಡ ಏನಾದರೂ ಒಂದು ಇನ್ಕ್ರಿಮೆಂಟ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ. ನಂತರ ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಆರ್ ಆಫ್ಲೈನ್ ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಇಂಟರ್ವ್ಯೂ ಅನ್ನ ಮಾಡ್ಕೊಳ್ತಾರೆ.
ಇವರು ಒಂದು ಆನ್ಲೈನ್ ಮುಖಾಂತರ ಆದ್ರೂ ಇಂಟರ್ವ್ಯೂ ಅನ್ನ ತಗೋಬಹುದು, ಆಫ್ಲೈನ್ ಮುಖಾಂತರ ಆದ್ರೂ ಕೂಡ ಒಂದು ಇಂಟರ್ವ್ಯೂ ತಗೋಬಹುದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಪ್ರಕಾರ. ಓಕೆನಾ, ಕ್ವಾಲಿಫಿಕೇಶನ್ ರಿಲೇಟೆಡ್ ಆಗಿರುವಂತಹ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್, ತಮಗೆ ಒಳ್ಳೆಯ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದರೆ. ಅಷ್ಟೇ ಅಲ್ಲ, ತಾವೇನಾದ್ರೂ ಈ ಒಂದು ಇಂಟರ್ವ್ಯೂ ನಲ್ಲಿ ತಾವು ಶಾರ್ಟ್ ಲಿಸ್ಟ್ ಆದ್ರೆ ನಂತರ ತಾವು ಏನೋ ಒಂದು ಇಂಟರ್ವ್ಯೂ ರೋಡ್ಸ್ಗೆ ತಾವು ಅಟೆಂಡ್ ಆಗಬೇಕು. ಮೊದಲನೇದಾಗಿ HR ರೌಂಡ್ಗೆ ತಾವು ಹೋಗ್ಬೇಕಿರುತ್ತೆ, ನಂತರ ಒಂದು ಟೆಕ್ನಿಕಲ್ ರೌಂಡ್ಗೆ ತಾವು ಹೋಗ್ಬೇಕಿರುತ್ತೆ. ಈ ಎರಡು ಒಂದು ರೌಂಡ್ ಅಲ್ಲಿ ತಾವೇನಾದ್ರೂ ಒಂದು ಶಾರ್ಟ್ ಲಿಸ್ಟ್ ಆದ್ರೆ ಫೈನಲ್ ಆಗಿ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸಿ ತಮಗೆ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡಿಸ್ಕೊಳ್ತಾರೆ. ಈ ರೀತಿಯಾಗಿರುವಂತಹ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಓಕೆನಾ, ಅಷ್ಟೆಲ್ಲ ಸ್ನೇಹಿತರೆ ಗೊತ್ತಿರಲಿ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಇರುವುದಿಲ್ಲ. ಸಪೋಸ್ ಯಾರಾದರೂ ಕೇಳಿದ್ರೆ ಅಪ್ಲಿಕೇಶನ್ ಫೀಸ್ ಅದೊಂದು ಫ್ರಾಡ್ ಆಗಿರುತ್ತೆ. ಓಕೆನಾ, ಒಂದು ಸಲ ತಾವು ವೆರಿಫೈ ಅನ್ನ ಮಾಡಿ ನಂತರ ತಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ತಾವು ಏನೋ ಒಂದು ಪ್ರಯತ್ನವನ್ನ ಮಾಡಿ. ಓಕೆನಾ, ನಂತರ ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು. ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 40 ವರ್ಷ ಅಂತ ಇಲ್ಲಿ ಒಂದು ಕೇಳಿರುವಂತದ್ದು. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಯ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಈಗ ಯಾವ ರೀತಿ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕುವುದು ಎಂಬುದರ ಬಗ್ಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಕ್ಲಿಕ್ ಅನ್ನ ಮಾಡಿದಾಗ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಮೆಜಾನ್ ಜಾಬ್ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ತಾವು ಗಮನಿಸಬಹುದು, ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಕರ್ನಾಟಕ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ, ಈ ಒಂದು ಜಾಬ್ ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಿಸ್ಕ್ರಿಪ್ಷನ್ ತಾವು ಇಲ್ಲಿ ಒಂದು ಗಮನಿಸಬಹುದು. ಇದು 12 ಮಂತ್ಸ್ಗೆ ಅಂತ ಈ ಒಂದು ಜಾಬನ್ನು ಪೇರೋಲ್ ಅಂತ ಹೇಳಿದ್ದಾರೆ. ಬಟ್ ತಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಖಂಡಿತವಾಗಿ ತಾವು ಆಸ್ ಎ ಪರ್ಮನೆಂಟ್ ಆಗಿರುವಂತಹ ಒಂದು ಎಂಪ್ಲಾಯ್ ಆಗಿ ತಾವು ಇಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಡಿಸ್ಕ್ರಿಪ್ಷನ್ ತಾವು ಒಂದು ಸಲ ತಾವು ಓದ್ಕೊಳ್ಳಿ ಮತ್ತು ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸನ್ನು ತಾವು ಓದ್ಕೊಳ್ಳಿ. ನೋಡ್ಬೋದು 24/7 ಶಿಫ್ಟ್ ಥರ ತಾವು ಇಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ವಾರದಲ್ಲಿ 5 ದಿನ ತಾವು ಇಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಬೇಸಿಕ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದು ನೋಡ್ಬೋದು, ಸ್ಪೀಕ್, ರೈಟ್ ಅಂಡ್ ರೀಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ನಲ್ಲಿ ತಮಗೆ ಒಂದು ಒಳ್ಳೆಯ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಅಷ್ಟೆಲ್ಲ ತಮಗೆ ಒಂದು MS ಎಕ್ಸೆಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಅಪ್ಲಿಕೇಶನ್ ಬಗ್ಗೆ ತಮಗೆ ಅಲ್ಲಿ ಒಂದು ನಾಲೆಡ್ಜ್ ಇರಬೇಕಾಗಿರುವಂಥದ್ದು. ಓಕೆನಾ, ಪ್ರಿಫರ್ಡ್ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ತಾವು ನೋಡ್ಕೋಬಹುದು, ಯಾವ ರೀತಿ ತಮ್ಮ ಒಂದು ಕೆಲಸ ಇರುತ್ತೆ ಅಂತ. ಆಲ್ರೆಡಿ ಇದರ ಒಂದು ವರ್ಕ್ ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡಿದ್ದೀನಿ. ಓಕೆನಾ, ಜಾಬ್ ಡೀಟೇಲ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಇಲ್ಲಿ ಬ್ಯಾಂಗ್ಳೂರ್ ಅಂತ ರಿಲೀಸ್ ಅನ್ನ ಮಾಡಿದ್ದಾರೆ, ವರ್ಚುವಲ್ ಅಂತ ಹೇಳಿದ್ದಾರೆ. ಓಕೆನಾ, ಇದು ಒಂದು ವರ್ಕ್ ಫ್ರಮ್ ಹೋಮ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಅಪ್ಲೈ ಅನ್ನ ಮಾಡೋಕ್ಕೆ ಜಸ್ಟ್ ತಾವು ಅಪ್ಲೈ ನೋ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಅಪ್ಲೈ ನೋ ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿದ ನಂತರ ನೋಡಬಹುದು, ಅಮೆಜಾನ್ನಲ್ಲಿ ಒಂದು ಲಾಗಿನ್ ಮಾಡುವಂತಹ ಒಂದು ಆಪ್ಷನ್ ಬಂದಿದೆ. ಅಂದರೆ ಒಂದು ಅಕೌಂಟ್ಗೆ ತಾವು ಲಾಗಿನ್ ಅನ್ನು ಮಾಡಿಕೊಂಡು ತಾವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸಿಂಪಲ್ ಆಗಿ ತಾವೇನಾದರೂ ಆಲ್ರೆಡಿ ಲಾಗಿನ್ ಅನ್ನು ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನು ಮಾಡಿ ತಾವು ಏನೋ ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ಲಾಗಿನ್ ವಿತ್ ಅಮೆಜಾನ್ ಅಂತ ಇರುತ್ತೆ, ಅದರ ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿ ಮೊದಲು ತಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ತಾವು ಅಪ್ಲಿಕೇಶನ್ ಈಸಿಯಾಗಿ ತಾವು ಹಾಕಬಹುದು. ಆ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನು ಕೇಳ್ತಾರೆ, ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೇಳ್ತಾರೆ, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಕೇಳ್ತಾರೆ. ಓಕೆನಾ, ಆ ಒಂದು ಡೀಟೇಲ್ಸ್ ಅನ್ನ ತಾವು ಫಿಲ್ಅಪ್ ಅನ್ನ ಮಾಡಿ ತಾವು ಅಪ್ಲಿಕೇಶನ್ ತಾವು ಸಬ್ಮಿಟ್ ಅನ್ನ ಮಾಡಿದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿಬಿಡುತ್ತೆ. ಈ ರೀತಿಯಾಗಿ ತಾವು ತಮ್ಮ ಒಂದು ಅಪ್ಲಿಕೇಶನ್ ಹಾಕೋಬಹುದು. ಈ ಒಂದು ಜಾಬ್ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಗಳಿಗೆ ರಿಪ್ಲೈ ಅನ್ನ ಕೊಡೋ ಮೂಲಕ ತಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡ್ತೀನಿ.